ಹೆಂಗಾಗಿದವು? ಈಗ ಪರ್ಫೆಕ್ಟ್ ಆಗಿದಾವ. ಕರೆಕ್ಟ್ ಐತಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಿ? ಸೊ ಇವತ್ತು ಶಿವರಾತ್ರಿ ಐತಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ನಮ್ಮ ಡೇ ಹೆಂಗೆ ಹೋಗ್ತೈತಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರೀ ಇವತ್ತಿನ ವ್ಲಾಗ್ ಶುರು ಮಾಡೋಣ ಅಂತ. ಇಲ್ಲಿ ಮಮ್ಮಿ ಬಗಾರ್ ಮಾಡತ್ತಾರು. ಶಿವರಾತ್ರಿ ಉಪವಾಸಕ್ಕೆ ಬಗಾರ್ ಅಷ್ಟು ತಿಂತೇವು. ಸೊ ಇವತ್ತು ಶಿವರಾತ್ರಿ ಸ್ಪೆಷಲ್ ಬಗ್ಗರ ಶೇಂಗಾ ಉಂಡೆ ಆ್ಯಂಡ್ ಬಾಳೆಹಣ್ಣು ಚಂತನಕ ನಾವು ಇದು ತಿನ್ನಬೇಕು ಇವತ್ತು ಉಪವಾಸ. ಅದಕ್ಕೆ ಸೊ ಸಿಂಪಲ್ ಆಗಿ ನಾವು ಶಿವರಾತ್ರಿ ಪೂಜಾ ಈ ಥರ ಪೂಜೆ ಮಾಡೇವು ನೋಡ್ರಿ ಮನ್ಯಾಗ. ನಂದು ಚಲೋ ನೀ ಹಾಕೋತು ಸಾಮಾನ್ ಬಿ ನೀನೇ ಇಟ್ಕೋದ. ಮತ್ತೆ ಏನ್ ಮಾಡೋದು ಅಂತಲ್ಲಿ ತಂದು ಹಚ್ಚಿದಾರ. ಇಡ್ಲ ನೀ ನನ್ನ ಬೇಸಕ್ಕಿದೆಯಲ್ಲ, ಯಾಕಂದ್ರೆ ನೀ ರಾಡ್ಯಾಗ ನಿಂತು ಮತ್ತೆ ಇಲ್ಲಿ ಒಳಗೆ ನಿಲ್ಲಕ್ಕಿದೀವ. ನೀರು ಕಾಲ ಇವತ್ತು ಶಿವರಾತ್ರಿ. ಅದಕ್ಕೆ ನಾವು ಯಾವುದಾದ್ರೂ ದೇವಸ್ಥಾನಕ್ಕೆ ವರ್ಷ ಹೋಗ್ತೇವಿ. ಅದಕ್ಕೆ ನಮ್ಮ ಊರ್ ಪಕ್ಕ ಇರೋ ಕಿದ್ರಾಪುರ ಕೋಪೇಶ್ವರ ಗುಡಿಗೆ ಹೊಂಟೇವಿ. ಮೊದ್ಲೆಲ್ಲ ಅಲ್ಲಿ ಬ್ರಿಡ್ಜ್ ಇಲ್ಲಾಗಿತ್ತು. ನಾವು ನಾವಿಂದ ದಾಟಿ ಆ ಊರಿಗೆ ಹೋಗಿ ಆ ಗುಡಿಗೆ ಹೋಗ್ತಿದ್ದು ಸಣ್ಣಾಗಿರ್ತ. ನಾವು ಇದ ಬ್ರಿಡ್ಜ್ ತೋರ್ಸಾತೇನೆ ನೋಡ್ರಿ. ಮೊದ್ಲೆಲ್ಲ ಇಲ್ಲಾಗಿತ್ತು. ಹೊಳಿ ಅಂತೂ ಫುಲ್ ಡ್ರೈ ಆಗೈತು. ಇನ್ನ ಬೇಸಿಗೆ ಬರುಲ್ದನ ಇಷ್ಟು ನೀರ್ ಕಡಿಮೆ ಆಗ್ಯಾವ. ಇನ್ ಬೇಸಿಗೆ ಒಳಗ ಫುಲ್ ನಡ್ಕೋತಾನೆ ಹೋಗ್ತಾರೆಲ್ಲ ಮಂದಿ ನನಗನ್ಸು ಮಟ್ಟಿಗೆ. ಸೊ ಫೈನಲಿ ನಾವು ರೀಚ್ ಆದು. ಬಟ್ ಇಲ್ಲಿ ಬಂದ್ ಕೂಡ್ಲೆ ತಲೆ ತಿರುಗಿ ಬೀಳುವಂಗ ಆಗಕತ್ತಿತ್ತು. ಯಾಕಂದ್ರೆ ಹೊರಗೂ ಒಂದ್ ಫುಲ್ ಲೈನ್ ರಶ್ ಇತ್ತು ಅಂಡ್ ಒಳಗಂತೂ ನೋಡತ್ತಿರ್ ನೀವ ಎಷ್ಟು ರಶ್ ಇತ್ತು. ಇಲ್ಲಿ ಬಾಳ್ ರಶ್ ಇತ್ತು ಅಂಡ್ ಬಿಸಿಲು ಬಾಳ ಇತ್ತು. ಬಿಸ್ಲಾಗ ನಾವು ಎಕ್ಸಾಕ್ಟ್ಲಿ 1 ಗಂಟೆ ಮೇಲೆನ ನಂಬರ್ ಹಚ್ಚಿ ನಾನು ಮಮ್ಮಿ ನಿಂತಿದ್ದು. ಆ ಕಡೆ ಪಪ್ಪ ಎಲ್ಲ ನಿಂತಿದ್ರು. ಪನ್ನು ಅಂತೂ ನಡು ನಂಗೆ ಭಾಳ ದನ್ಸಾಕತ್ತಿದ್ರು. ಆ ಕಡೆ ಹೋಗೋದು ಈ ಕಡೆ ಹೋಗೋದು ಅಂತೇಳಿ. ಹಂಗ ನಾವು ಫೈಲಲ್ಲಿ ನೋಡ್ರಿ ನಂಬರ್ ಹಚ್ಚಿ 1 ಗಂಟೆ ನಿಂತ ಅದು ಎಂಟ್ರೆನ್ಸ್ ಗೇಟಿಗೆ ಬಂದೇವಿ. ಈ ಫುಲ್ ಗುಡಿ ಎಲ್ಲ ಕಲ್ಲಿಂದ ಕಟ್ಟಾರು, ಒಳಗು ಹೊರಗು ಎಲ್ಲ. ಅಂಡ್ ಒಂದ ರಾತ್ರಿ ಒಳಗ್ ಕಟ್ಟಾರು ಇದು ಗುಡಿ. ಈ ಒಂದ ಗುಡಿ ಎಲ್ಲ ಇಂಥವ 3 ಸೇಮ್ ಎಕ್ಸಾಕ್ಟ್ ಡಿಸೈನು ಎಲ್ಲ ಕಾಪಿ 3 ಗುಡಿ ಕಟ್ಟ್ಯಾರು. ಒಂದು ಶಂಕೇಶ್ವರ, ಇನ್ನೊಂದು ಇದು ಕಿದ್ರಾಪುರ, ಇನ್ನೊಂದು ಎಲ್ಲಿ ಐತಿ ಅದ್ ನಂಗೆ ಗೊತ್ತಿಲ್ಲ. ಇಲ್ಲಿ ಫುಲ್ ರಶ್ ಇಂದ್ರ ರಶ್ ಇತ್ತು. ಇಲ್ಲಿ ಪೊಲೀಸರು ನಮ್ಗೆ ದರ್ಶನ ಮಾಡಕ್ಕೂ ಕೊಡುವರು. ಅಷ್ಟು ಫುಲ್ ಡಕ್ಲಾಕ್ಸಕತ್ತಿರು. ಇದು ಹೊರಗಿಂದ ಏನ್ ನೋಡತ್ತೀರಿ ಗುಡಿ ಎಷ್ಟು ಚಂದ ಐತಲ್ಲ, ಕಲ್ಲಿಂದ ಕಟ್ಟ್ಯಾರು. ಆದ್ರೆ ಫಾರಿನರ್ಸ್ ಬಂದು ಎಲ್ಲ ಹಾಳು ಮಾಡಿ ಹೋಗ್ಯಾರು. ಅಂದ್ರೆ ಎಲ್ಲ ಅದನ್ನ ಮೂಕ್ ಮಾಡಿ ಆನಿ ಸೊಂಡಿ ಅದು ಇರ್ತಾವಲ್ಲ ಅದನ್ನ ಕಟ್ ಮಾಡಿ ಹೋಗ್ಯಾರು. ಸೊ ನಾನು ಮಮ್ಮಿ ಪನ್ನು ನಂಬರ್ ಹಚ್ಚಿ ಬೇರೆ ಲೈನ್ ನಿಂತಿದ್ದು. ಅದಕ್ಕೆ ನಾವು ಫಸ್ಟ್ ಬಂದು ಅಲ್ಲಿ ನಂಬರ್ ಎಲ್ಲ ಮಾಡಿ ನಾನು ಪನ್ನು ಅಲ್ಲಿ ಹಾಲು ಪ್ರಸಾದ ಎಲ್ಲ ಕುಡಿಯಾಕತ್ತಿದ್ರು. ಅದನ್ನ ಕುಡಿಯಾಕತ್ತಿದ್ದು. ನಮ್ಮ ಪನ್ನುಗೆ ಏನು ಹೇಳೋದು ಗೊತ್ತಾಗಂಗಿಲ್ಲ. ಯಾಕಂದ್ರೆ ಇಲ್ಲಿ ಹಾಲು ಕುಡಿಯತ್ತಾರ, ನಂಗೆ ಮ್ಯಾಂಗೋ ಜ್ಯೂಸ್ ಬೇಕಂತ ಅಳಾಕತ್ತಿದ್ರು. ಹಂಗೋ ಹಿಂಗೋ ಮ್ಯಾನೇಜ್ ಮಾಡಿ ಈಕಿ ಹೇಳಿ ಅದು ಹಾಲು ಕುಡಿಯಾಕ ಹಚ್ಚಿನಿ. ಸೊ ಹೊರಗಿಂದ ಈ ಟೈಪ್ ಇಲ್ಲಿ ಭಜನ್ ಮಾಡಾಕತ್ತಿದ್ರು. ಇದು ಎಂಟ್ರನ್ಸ್ ಮೇನ. ಇವತ್ತು ರಶ್ ಇತ್ತಲ್ಲ ಅದಕ್ಕೆ
ಹಿಂಗೆ ಬಿಡಲಾಗಿರೋರು ಆ ಸೈಡಿಂದ ಬಿಡಾಕತ್ತಿದ್ರು. ಸೊ ಇವತ್ತು ನಾವು ಈ ಟೈಪ್ ಗುಡಿಗೆಲ್ಲ ಹೋಗಿ ಬಂದು ಆ್ಯಂಡ್ ಸಿಂಪಲ್ ಆಗಿ ಮನ್ಯಾಗ್ನು ಶಿವರಾತ್ರಿ ಪೂಜೆ ಮಾಡಿದ್ದು. ನಾನು ನೆಕ್ಸ್ಟ್ ಡೇ ಲಾಗ್ ಕಂಟಿನ್ಯೂ ಮಾಡತ್ತೇನೆ. ಮಾರ್ನಿಂಗ್ ಎದ್ದು ನಾನು ಬೆಳಗ್ಗೆ ಜಲ್ದಿನ ಸ್ವಲ್ಪ ಯೋಗಾಸನ ಮಾಡೇನಿ. ಬೇಕು ಅರನೇ ಎಷ್ಟು ಲೋಕರ್ ನೋಡಿ ಬೇಕು ಬೇಕು ನಿಂಗ ಬೇಕು ಚರಿ ಏನ್ ಬೇಕಾಗೈತಿ ಏನ್ ಬೇಕಾಗಿತ್ತು ಚೊನಿಗೆ ಏನ್ ಬೇಕಾಗೈತಿ ಎಷ್ಟು ಯಾಕೆ ಲೌಕರ್ ಎದ್ದಿ ಹೋಗಿ ಬಜ್ಜಿ ಮಾಡೋಕೆ ಹೋಗಿ. ಸೊ ಇವತ್ತಿನ ನಾಷ್ಟಕ್ಕೆ ಮಮ್ಮಿ ಇಲ್ಲಿ ಅವಲಕ್ಕಿ ಮಾಡ್ಯಾರು ಆ್ಯಂಡ್ ಸ್ವಲ್ಪ ಆರೆಂಜ್ ಜ್ಯೂಸ್ ಕೂಡ ಮಾಡಿದ್ನಿ. ಚರಿ ನಿಂಗೆ ಏನ್ ಬೇಕಾಗೈತಿ ಪನ್ನು ಈಗ ಬಂದಾಳೆ ಎದ್ದ. ಮುಖ ಹೆಂಗಾಗೈತಿ, ತಲೆ ಹೆಂಗಾಗೈತಿ ನೋಡು, ಕೂದಲೆಲ್ಲ ಹೆಂಗಾಗಿದ್ದು. ಸೊ ನಾಷ್ಟ ಎಲ್ಲ ಮಾಡಿ ಮನ್ಯಾಗಿಂದ ಕ್ಲೀನಿಂಗ್ ಕೆಲಸ ಮಾಡಕತ್ತಿದ್ನಿ. ಲೈಕ್ ನಮ್ದು ಹಾಲ್ ಕ್ಲೀನ್ ಮಾಡೋದು. ಇದು ಹೊಸ ಮನೆ ಹಾಲ್. ಇಲ್ಲಿ ಏನೇನೋ ಸೋಫಾ ಫರ್ನಿಚರ್ ಎಲ್ಲ ಏನೂ ಮಾಡಿಲ್ಲ, ಏನೋ ಮಾಡಬೇಕು, ಟೈಮ್ ಅದ. ಆ್ಯಂಡ್ ಇದು ನಂದು ಟೆರಸ್ ಗಾರ್ಡನ್ ತೋರ್ಸತ್ತೇನೆ. ನಾನು ರೀಸೆಂಟ್ಲಿ ಈಗ ಟೆರಸ್ ಗಾರ್ಡನ್ ಸ್ಟಾರ್ಟ್ ಮಾಡೀನಿ 1 ತಿಂಗಳಿಂದ. ಸೊ ಆಲ್ಮೋಸ್ಟ್ ಟೊಮ್ಯಾಟೋಗೆ ಎಲ್ಲ ಟೊಮ್ಯಾಟೋನು ಬಿಡತ್ತಾವು, ನೀವು ನೋಡ್ಕೋಬಹುದು. ಇದು ಚೆರಿ ಟೊಮ್ಯಾಟೊ ಸಣ್ಣಗಿರ್ತಾವ, ಹುಳಿ ಸ್ವೀಟ್ ಒಂದು ಟೈಪ್ ಟೇಸ್ಟ್ ಚಲೋ ಇರ್ತೈತಿ. ಅದಾದ್ಮೇಲೆ ಇನ್ನೊಂದು ಮೇನ್ ಕೆಲಸ ಇವತ್ತೇನಿತ್ತಂದ್ರೆ, ಇದು ನಾವು ಕಥಾ ಏನು ರೆಡಿ ಮಾಡಕತ್ತೀವಲ್ಲ ಅದು ಮಣ್ ತಂದು ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಾವು ಕಿಚನ್ ವೇಸ್ಟ್ನ ಈ ಥರ ಮಿಕ್ಸ್ ಮಾಡ್ತೀವಿ. ಕಿಚನ್ ವೇಸ್ಟ್ ಹಾಕಿ ಮತ್ತೆ ಮೇಲ್ ಮಣ್ಣು ಹಾಕಿ ಅದಕ್ಕೆ ನೀರೆಲ್ಲ ಹಾಕಿ ಕೊಳ್ಯಾಕ್ ಬಿಡ್ತೀವಿ. ಅದು ಕಥಾ ರೆಡಿ ಆಗ್ತೈತಲ್ಲ, ಅದ್ರೊಳಗೆ ಇನ್ನೊಂದು ಸ್ವಲ್ಪ ಕೋಕೋ ಪೀಟ, ಇನ್ನೊಂದು ಸ್ವಲ್ಪ ಸಗಣಿ ಕಥ ಹಾಕಿ ಅದರಿಂದ ನಾವು ಈ ಟೆರೆಸ್ ಗಾರ್ಡನ್ ವೆಜಿಟೇಬಲ್ಸ್ ಎಲ್ಲ ನಾನು ಬೆಳ್ಸಾಕತ್ತೀನಿ. ಸೊ ಇದೇ ಟೈಪ್ ನಾನು ಜಾಸ್ತಿ ಟೆರೆಸ್ ಗಾರ್ಡನ್ ಇನ್ನೂ ಮಾಡಬೇಕಲ್ಲ, ಅದಕ್ಕಾಗಿ ಇದು ಮಣ್ಣೆಲ್ಲ ತರಿಸಿ ಮಿಕ್ಸ್ ಮಾಡಾಕತ್ತಿದ್ನಿ. ಹಂಗೆ ಇಲ್ಲಿ ನಮ್ಮದು ಕರಿ ದ್ರಾಕ್ಷಿದ್ದು ಮನುಕಿ ಮಾಡಕ್ಕೆ ಒಣಾಕ್ ಹಾಕಿದ್ದು, ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡೋರಿತ್ತು. ಹಿಂಗಾಗಿ ವಾಶ್ ಮಾಡೋರಿದ್ದಿಲ್ಲ, ಅದಕ್ಕೆ ಫುಲ್ಲಿ ಡ್ರೈ ಆಗಿತ್ತು, ಅದನ್ನು ತೆಗ್ಯಾಕತ್ತಿದ್ದು. ಅದಾದ್ಮೇಲೆ ನಾನು ತೆಳಗೆ ಬಂದು ಕೂತಿದ್ನಿ. ಅಸ್ತಕ್ಕಂದ್ರೆ ನಮ್ಮ ಪನ್ನೋರ್ ಪಪ್ಪಕ್ಕೆ ಚಿಂಡ್ಕಿ ಹಾಕಕತ್ತಿದ್ರು ನೋಡ್ರಿ. ಏನ್ ಬೇಕೈತಿ ಚೊನಿಗೆ ತಿನ್ನಕ್ಕಿನಿ ನೀ ತಿನ್ನಂಗಿಲ್ಲ, ಸುಮ್ಮ ಮಾಡ್ತೀನಿ ನಾಟಕ. ಬೇಕು ಏ ಪನ್ನುವ ಪಿಲ್ಲು ಹೇಳ ನೋಡಿಲಿ, ಎಕ್ಸಾಮ್ ಟೈಮ್ ಆಗೈತಿ ಹೇಳ, ಸ್ಕೂಲಿಗೆ ಹೋಗೋದೈತ್ಯಾ ಪನ್ನು ಪಿಲ್ಲು, ಸ್ಕೂಲಿಗೆ ಹೋಗೋದೈತ್ಯ. ಸೊ ಈಗ 4 ಗಂಟೆ ಆಗೈತಿ. ಈಗ ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಆ್ಯಂಡ್ ಎಷ್ಟು ಗಂಟೆ ಆಗೈತಿ? 4:15 ಆಗೈತಿ ಅಂತ ನಮ್ಮ ಪನ್ನು ಹೇಳತ್ತರು. ಮಮ್ಮಿ ಸೊ ಈಗ ನಾವು ಸಮೋಸ ಮಾಡೋರ್ದೇವು, ಅದಕ್ಕೆ ಇಲ್ಲಿ ಆಲೂಗಡ್ಡೆ ಎಲ್ಲ ಬಾಯ್ಲ್ ಮಾಡ್ಕೊಂಡು ಇದನ್ನ ಪೀಲ್ ಮಾಡತ್ತೀನಿ. ಸೊ ಬರೀ ಈಗ ನಮ್ಮ ಮಮ್ಮಿ ಸಮೋಸ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ ನಿಮ್ಗೆ. ಸೊ ಈಗೆಲ್ಲ ಆಲೂಗಡ್ಡೆ ಪೀಲ್ ಮಾಡೀನಿ ಆ್ಯಂಡ್ ಈ ಥರದ ಪಲ್ಯ ಮಾಡ್ಕೋದೈತಿ, ಸ್ಟಫಿಂಗ್. ಆ್ಯಂಡ್ ಅದು ಹಿಟ್ಟನ್ನು ನಾದೋದೈತಿ ಸಮೋಸ ಹಿಟ್ಟು ಹೆಂಗೆ ನಾದೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ನಾವು ಹೆಂಗೆ ನಮ್ಮ ಮನ್ಯಾಗ ಸಮೋಸ ಮಾಡ್ತೀವಿ ಅಂತ ಶೇರ್ ಮಾಡ್ತೀನಿ. ಸೊ ಈಗ ಪ್ರೆಗ್ನೆನ್ಸಿ ಒಳಗೆ ಏನೆಲ್ಲ ತಿನ್ನೋಂಗೆ ಅನಿಸ್ತೈತಲ್ಲ, ಅದು ನಾವು ಮನ್ಯಾಗ ಮಾಡ್ಕೊಂಡಾಗ ತಿಂತಿರ್ತೀವಿ. ಸೊ ಬರೀ ಈ ರೆಸಿಪಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಓಕೆ, ನಾ ಈಗ ಇಲ್ಲಿ 2 ಕಪ್ ಮೈದಾ ತೊಗೊಂಡೇನಿ. ಆ್ಯಂಡ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನ್ ಹಾಕಿ. ಆ್ಯಂಡ್ ಉಪ್ಪಾದ್ಮೇಲೆ ನಾನಿಲ್ಲಿ ಅಜ್ವಾನ್ ತೊಗೊಂಡೇನಿ, ಒಂದು 1/2 ಟೇಬಲ್ ಸ್ಪೂನ್ ತಗೊಂಡ್ರೆ ಓಕೆ. ಬಟ್ ಅದನ್ನು ಈ ಥರ ಚೆನ್ನಾಗಿ ನೋಡ್ರಿ ತಿಕ್ಕಬೇಕು ಒಂದು ಸ್ವಲ್ಪ ಹೊತ್ತು. ಆ್ಯಂಡ್ ಅಜ್ವಾನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ತುಪ್ಪ ಹಾಕಿದ್ದೀನಿ. ತುಪ್ಪ ಈ ಥರ ತೆಳ್ಳಗೆ ಮಾಡ್ಕೊಂಡು ಹಾಕೋಬೇಕು. ತುಪ್ಪ ಹಾಕಿ ಏನು ಮಾಡ್ಬೇಕಂದ್ರೆ ಚೆನ್ನಾಗಿ ನೀರು ಹಾಕೋದನ್ನ ಮಿಕ್ಸ್ ಮಾಡ್ಕೋಬೇಕು, ಅಂದ್ರೆ ಪರ್ಫೆಕ್ಟ್ ಕ್ರಿಸ್ಪಿ ಸಮೋಸ ಬರ್ತಾವೆ.
ಸೊ ಹಿಂಗೆ ತುಪ್ಪ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಒಂದು 5 ರಿಂದ 10 ನಿಮಿಷ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಯಾಕಂದರೆ ಎಲ್ಲ ತುಪ್ಪ ಎಲ್ಲ ಹಿಟ್ಟೊಳಗೆ ಮಿಕ್ಸ್ ಆಗಿ ಚೆನ್ನಾಗಿ ಹಿಂಗೆ ಮುಟ್ಗಿ ಮಾಡಿದ ತಕ್ಷಣ ಗಟ್ಟಿ ಆಗಬೇಕು ಉಂಡೆ ಥರ. ಹಿಟ್ಟು ಹೆಂಗೆ ರೆಡಿ ಆಗ್ಬೇಕಂದ್ರೆ ನೋಡ್ರಿ ಈ ಟೈಪ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎಷ್ಟು ಸಾಫ್ಟ್ ಆಗೈತೆ ಅಂದ್ರೆ ನೋಡ್ರಿ ಈ ಟೈಪ ಗಟ್ಟಿ ಆಗಬೇಕು. ಸೊ ಹಿಂಗಾಗೋ ಮಟ್ಟ ನಾವು ಒಂದು 5-10 ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಸಿಂಪಲಾಗಿ ಹಿಡಿದ್ರು ಕೂಡ ಈ ಥರ ಉಂಡೆ ಥರ ಗಟ್ಟಿ ಆಗಬೇಕು. ಸೊ ಇದ್ರಾಗ ನೀರು ಹಾಕಿ ಇವಾಗ ನಾದ್ಕೋಬೇಕು. ಆದ್ರೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಇದು ಸಮೋಸ ಡವ್ ಗಟ್ಟಿ ನಾದ್ಕೋಬೇಕು. ಸೊ ಈ ಟೈಪ್ ಆದಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಈಗ ಏನು ಮಾಡಬೇಕಂದ್ರೆ ಒಂದು 5-10 ನಿಮಿಷ ಮತ್ತೆ ಇದನ್ನು ಚೆನ್ನಾಗಿ ಮೆದ್ಕೋಬೇಕು. ಸೊ ಈ ಟೈಪ್ ನಮ್ದು ಹಿಟ್ಟು ರೆಡಿ ಆಗೈತಿ. ಈಗ ಇದನ್ನು ಚೆನ್ನಾಗಿ 5-10 ನಿಮಿಷ ಮಿದ್ಕೊಂಡ್ಮೇಲೆ ಮತ್ತು ಅರ್ಧ ಗಂಟೆ ಅದನ್ನು ಕವರ್ ಮಾಡಿ ರೆಸ್ಟ್ ಮಾಡಕ್ಕೆ ಇಡಬೇಕು. ಆಮೇಲೆ ನಾವು ಸಮೋಸ ಮಾಡೋದು. ಈಗ ಸ್ಟಫಿಂಗ್ ಬಾಜಿ ಮಾಡೋಕೆ ಪಲ್ಯ ಮಾಡೋಕೆ ಇಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡೀನಿ. ಇದು ಗ್ರೀನ್ ಪೀಸ್ ವಟಾಣಿ, ಇದು ಕೊತ್ತಂಬರಿ ಕಾಳು, ಮೆಣಸಿನ್ಕಾಯಿ ಆ್ಯಂಡ್ ಶುಂಠಿ, ಇದು ಆಲೂಗಡ್ಡೆ. ನಮ್ಮ ಪನ್ನು ಬ್ಯಾಕ್ಗ್ರೌಂಡ್ ಹಳೋದು ಆವಾಜ್ ಬರ್ತಿರ್ಬೇಕು ನಿಮ್ಗೆ. ಸೊ ಇಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಆ್ಯಂಡ್ ಸ್ವಲ್ಪ ಹಿಂಗ್ ಪೌಡರ್ ಹಾಕತ್ತೀನಿ. ಅದಾದಮೇಲೆ ಇದು ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋದು ಸ್ವಲ್ಪ ಹೊತ್ತ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಭೀ ಹಾಕ್ಕೋಬೋದು, ಆಪ್ಷನಲ್ಲ. ಬಟ್ ಸಮೋಸ ಒಳಗೆ ಈರುಳ್ಳಿ ಜಾಸ್ತಿ ಹಾಕಂಗಿಲ್ಲ ಎಲ್ಲೂ, ಅದಕ್ಕೆ ನಾವು ಹಾಕಿಲ್ಲ. ಸ್ವಲ್ಪ ಫ್ರೈ ಆದಮೇಲೆ ಇದು ಕೊತ್ತಂಬರಿ ಕಾಳು ಜಜ್ಕೊಂಡೆವು ಆ್ಯಂಡ್ ಇದು ವಟಾಣಿ ಕಾಳು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನಾನು ಅರಿಶಿನ ಪೌಡರ್ ಹಾಕತ್ತೀನಿ. 1 ಟೇಬಲ್ ಸ್ಪೂನ್ ಸಕ್ಕರೆ ಮತ್ತು ಉಪ್ಪು ಹಾಕತ್ತೀನಿ. ಈಗ ಆಲೂಗಡ್ಡೆನೂ ಮಿಕ್ಸ್ ಮಾಡತ್ತೀನಿ. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಓಕೆ, ನಮ್ಮದು ಇದು ಆಲೂಗಡ್ಡೆ ಪಲ್ಯ ರೆಡಿ ಆಗೈತಿ. ಸಿಂಪಲ್, ಬೆಸ್ಟ್ ಮತ್ತು ಈಸಿ ಮಾಡ್ಕೋಬೋದು. ಹಿಂಗೆ ಒಂದು ಸಣ್ಣ ಗುಳ್ಳಿ ತೊಗೊಂಡು ನೋಡ್ರಿ, ಗುಳ್ಳಿ ಉಳ್ಳಿ ಅದನ್ನು ಲಡ್ಸ್ಕೊಂಡ ಈ ಟೈಪ್ ಕಟ್ ಮಾಡಿದ್ರೆ ಒಂಥರ ಗೇಡ್ ಆಗ್ತಾವು. ಈ ಟೈಪ್ ಫೋಲ್ಡ್ ಮಾಡ್ಬೇಕು ನೋಡ್ರಿ. ಒಂದ್ರಾಗ ಹಾಫ್ ಕಟ್ ಮಾಡ್ಕೊಂಡ ಈ ಟೈಪ್ ಅದನ್ನು ಆಡಿಸ್ಕೋಬೇಕು. ಈ ಟೈಪ್ ತಿಳ್ಕೊಂಡು ನೋಡ್ರಿ. ಮೇ ಬಿ ಬರಬೇಕು, ಅದೇ ಬರ್ಬೇಕಲ್ಲ. ಮತ್ತೆ ಮಸ್ತ ಕೈ ಅಟ್ಟ ಬರ್ಕ ಹೆಂಗೆ ಬರ್ಬಂದು ಅಟ್ಟ ತೆಳಗ ತೋರಿಸ್ಬೇಕ್ರಿ. ಭಾಳ ಬಿಸಿ ಎಣ್ಣೆಗೆ ಹಾಕೋದಿಲ್ಲ. ಇದು ಫ್ಲೇಮ್ ಆಫ್ ಮಾಡಿ ಬಿಸಿ ಎಣ್ಣೆಗೆ ಹಾಕಿದ್ರೆ ಲಗೆ ಹೊತ್ತಾವೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ನಾವು ಹಾಕಬೇಕು. ಆಲ್ರೆಡಿ ನಾವು ಫ್ರೈ ಮಾಡೀವಿ, ಆದ್ರೂ ನಿಮ್ಗೆ ತೋರ್ಸಾತೀನಿ. ಆ್ಯಂಡ್ ನೋಡ್ರಿ, ನಾನು ಸ್ಟೋವ್ ಆಫ್ ಮಾಡಿ ಈಗ ಹಾಕೀನಿ. ಈಗ ಲೋ ಫ್ಲೇಮಲ್ಲಿ ಮತ್ತೆ ಫ್ರೈ ಮಾಡ್ತೀನಿ. ಹೆಂಗಾಗಿದವು ಹೇಳಲ್ಲ, ಬರೇ ಬಡಿತೀಯ ನೋಡ್ರಿ ಹೆಂಗೆ ಮಾತಾಡ್ತಾವ. ಹೇಳ ಬಡ್ಸ್ಕೊತೀನಿ ನೋಡು. ಹೇಳ ಚೆನ್ನಾಗಿ ಖರೆ ಹೇಳ. ಎಂತ ಚಲೋ ಆಗೋಲ್ದನ ಈಗ 3 ಸಮೋಸ ತಿಂದ್ಯಾ? ಚಲೋ ಆಗಿಲ್ಲ. ಬರೇ ಬಡಿತೀಯ ನೀ ಚಲೋ ಆಗಿದಾವನಿಲ್ಲ ಹೇಳ ನಂಗೆ. ನಾ ಬಡಿಯೋದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನೀ ನಾಳೆ ಟೆಸ್ಟ್ ಇಟ್ಕೊಂಡು ಕುಂತ್ರ ಯಾರು ಬಡಿಯಂಗಿಲ್ಲ. ಚಲೋ ಆಗಿದಾವೇನಿಲ್ಲ. ಸೊ ಫೈನಲಿ ನಮ್ಮದು ಸಮೋಸ ರೆಡಿ ಆಗೈತಿ ಆ್ಯಂಡ್ ಚಲೋನೂ ಆಗ್ಯಾವು.
ಈಗ ಟೇಸ್ಟ್ ಮಾಡಿ ನೋಡೋಣ ಅಂತ ಸಮೋಸ ಜೊತೆ ನಾನು ಆಲ್ರೆಡಿ ಈ ಟೈಪ್ ಹುಂಚಿಕಾಯಿ ಚಟ್ನಿ ಮಾಡಿಟ್ಟಿರ್ತೀನಿ. ಸಮೋಸ ಪಾನಿಪುರಿ ಎಲ್ಲದಕ್ಕೂ ಆಗ್ತೈತೆ ಅಂತೇಳಿ. ಸೊ ಸಮೋಸ ತಿನ್ನೋಕ್ಕಿಂತ ಮುಂಚೆ ಏನು ಮಾಡೋಣ ಅಂದ್ರೆ ಅದನ್ನ ಚೆನ್ನಾಗಿ ಡೆಕೋರೇಷನ್ ಮಾಡೋಣ, ಆಮೇಲೆ ಟೇಸ್ಟ್ ಮಾಡಿ ನೋಡು ಹೆಂಗಾಗ್ಯಾವ ಅಂಥೇಳಿ. ನಾ ಒಂದು ಸಮೋಸ ತೊಗೊಂಡೀನಿ ಆ್ಯಂಡ್ ಅದನ್ನು ಹಿಂಗೆ ಪ್ರೆಸ್ ಮಾಡ್ಕೋತೀನಿ. ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ನಾವು ಮಾಡಿರೋಂಥ ಚಟ್ನಿ ಹಾಕೋನು, ಹುಂಚಿಕಾಯಿ ಚಟ್ನಿ, ಸಾಸ್ ಕೂಡ ತಿಂದ್ರೆ ನಡೀತೈತಿ. ಆ್ಯಂಡ್ ಸ್ವಲ್ಪ ಸೇವ್ ಹಾಕೋನು. ವಾವ್, ಕ್ರಿಸ್ಪಿ ಆಗಿದಾವೆ ಹೊರಗಿಂದ ಆ್ಯಂಡ್ ಒಳಗೂ ಸ್ಟಫಿಂಗ್ ಚಲೋ ಆಗೈತಿ. ಚಲೋ ಆಗ್ಯಾವು. ಬಿಸಿ ಬಿಸಿ ಬಾಯಿ ಸುಡಾತೈತಿ. ಚಲೋ ಆಗಿದಾವು ಟೇಸ್ಟ. ನೀವು ಒಂದ್ಸಲ ಟ್ರೈ ಮಾಡಿರಿ, ಸಿಂಪಲ್ ಈಸಿ ಮನ್ಯಾಗ ಮಾಡ್ಬೋದು ಆ್ಯಂಡ್ ಟೇಸ್ಟ್ನು ಚಲೋ ಆಗಿದಾವೆ. ಸೊ ಟ್ರೈ ಮಾಡಿರಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಹೇಳ್ರಿ. ಈಗ ನಮ್ಮ ಹೆಂಡತಿ ನಮಗೆ ಬಿಸಿ 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 ಎಣ್ಣೆಯಲ್ಲಿ ಕರಿಯುತ್ತಿರುವಂಥ ಸಮೋಸಗಳು ಆವಾಜ್ ಮಾಡೋದನ್ನ ನಕ್ಕದಳು. ಆ ಪಟಕ್ನ ಹೇಳಲ್ಲ, ಸಂದರ್ಭದೊಡನೆ ಬಿಡಿಸಿ ಹೇಳಿರಿ ಅನ್ನಿರ್ತೈತಿ ನೋಡು, ಅದು ಹಂಗೆ ಹೇಳ್ತಾರೆ ಪನ್ನೂನ್ ಗತ್ತೆ. ಆಕೆ ಏನಂತ ಹೇಳಿದ ಹೇಳ್ರಿ ನಂಗೆ. ತಿನ್ನೋಂಗ್ ತಿಂದಾಳ ಸಮೋಸ, ತಿನ್ನೋಂಗ್ ತಿಂದಾಳ ಸಮೋಸ. ಮತ್ತ ಈಗ ಪರ್ಫೆಕ್ಟ್ ಆಗಿದಾವು. खाने वाले का नाम दाने दाने पे लिखा होता है, तब फेरने वाला ಕರೆಕ್ಟ್ ಐತಿ. ಈಗ ಹೆಂಗೆ ಕ್ರಿಸ್ಪಿ ಆಗಿದಾವ ಖರೆ ಭಾಳ ಬಿಸಿ ಬಿಸಿ ಸುಡುಕದವು. ನೀ ನಾ ರಿವ್ಯೂ ಹೇಳ್ರಿ, ನೀ ಅಳತಿ ಆಡ್ತೇನಕ್ಕ ಆಟ್ ಕೆಟ್ಟ ಮಾಡಿರ್ತೇನ. ಅಷ್ಟು ಭಾರಿ ಮಾಡಿದ್ದೀನಿ ನಾಟ್ ಹೊಳವಂದ ನೀನ ನಾಟ್ ಹೋಗಲ್ಲ ಅಂದ್ರೆ ಮತ್ತ ನೀ ಖುಷಿಲೇ ಕಣ್ಣೀರ್ ಬರೋ ಖುಷಿಲೇ ಕಣ್ಣೀರ್ ಬರ್ತಾವ. ಟೇಸ್ಟ್ ಚಲೋ ಆಗೈತೇನಿಲ್ಲ, ತಿಂದ್ರ ಮಜಾ ಬರ್ತೈತೇನಿಲ್ಲ. ಬಾಯ್ಸಡ್ಗೆ ನಂದು ಮತ್ತೆ ಸಮೋಸ ಬೇಕು. ಈಗ ಕೊಡಲ್ ನನಗೆ ಬ್ಯಾಡ್, ನಂಗೆ ಕೊಡಬೇಡ. ನಂಗೆ ಅದು ವಿಡಿಯೋ ಒಟ್ಟ ತೋರಿಸೋದು. ಸ್ಪೀಚ್ಲೆಸ್ ಅದರ್ಲೆ ಟೇಸ್ಟಿ ಆಗಿದಾವ, ಕ್ರಿಸ್ಪಿ ಆಗಿದಾವ, ಸಖತ್ತಾಗಿದಾವ.